ಗುಣದೀತಾಯ ಗುಣದೀಶಾಯ. ಸೊ ಇವತ್ತು ನಾವು ಅಮ್ಮ ಡ್ಯಾನ್ಸ್ ಎಲ್ಲ ಆಡ್ತಾರಂತೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ. ಇಬ್ರು ಬೆಸ್ಟ್ ಫ್ರೆಂಡ್ಸ್ ಹೆಂಗ್ ಕೂತ್ಕೊಂಡವ್ರೆ. ಎರಡು ಗಣಪತಿನ ಏನಕ್ಕೆ ವಿಸರ್ಜನೆ ಮಾಡ್ಬೇಕು ಅಮ್ಮ? ಆಯ್ ಕುಶಾನಿ. ಗಣೇಶನ ತಂದೆ ಯಾರು? ಶಿವ. ನಮ್ಮ ಗಣಪತಿ ನೋಡಿ ಗೈಸ್ ಏನು ತಿಂದೇ ಇಲ್ಲ. ಸಾಧುವಿಗೆ ಗಣೇಶನು ಸಹಾಯ ಮಾಡಿದನು, ಯಾರದು? ಗಣೇಶನ ಸಹಾಯ ಮಾಡಮ್ಮನ ಯಾರದು ಅಂತ ಕೇಳಿದ್ರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ಅಂತ ಮೇಲೆ ನೋಡಿದ್ರ. ಸೊ ಇವತ್ತು ನಮ್ಮ ಗಣೇಶನ ವಿಸರ್ಜನೆ ಮಾಡ್ತಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸೊ ಸಂಜೆ ಮಾಡಂತಾನಮ್ಮ ಆಯ್ ಮದರ್ ಇಂಡಿಯಾ ಆಯ್ ಮಾಡು. ಹ್ಞೂ ಸೊ ಇವ್ರೇನು ಮಾಡ್ತಿದ್ದಾರೆ ಇಲ್ಲಿ ಲೇಡೀಸ್. ಆಯ್ ಕುಶಾನಿ ಹೆಂಗಿದ್ಯಾ? ಇರು ಉಪ್ಪ ಆಯ್ ಚೈ ಆಯಮ್ಮ ಗುಣವ್ ಆಯ್ ಗುಣವ್. ಏನಿದು? ಏನೇನಾಕೋದು? ಖಾರ ಹಾಕದ? ಇದು ಖಾರನ? ಇದು ಇದು ಬಜೆನಾ? ಇದು ಬಜೆ ಅಂದ್ರೆ ಶೀತಕ್ಕೆ ಹಾಕದ? ಇವು ಹಾಕ್ತೀರಿ ಇದ ನೀನು? ಇದು ಜಾಕಾಯ? ಇದು ಅರಳೆಕಾಯಿ. ಇದು ಇದನ್ನ ತೆಯ್ದು ಹಾಕದ? ಅದು ಹಾಕಿದ್ರೆ ಏನ್ ಯೂಸ್ ಆಗುತ್ತೆ? ಇದು ಕಸ್ತೂರಿ ಮಾತ್ರೆ ಗೈಸ್. ಇದೆಲ್ಲ ಹಾಕ್ತಾರೆ ಗೈಸ್ ಚಿಕ್ಕ ಮಕ್ಳಿಗೆ, ಅವಾಗ್ಲೇ ಅವರು ಆರೋಗ್ಯಕವಾಗಿ ಬೆಳೆಯೋದು. ಬೆಳ್ಳುಳ್ಳಿನ ಹಾಕ್ತೀಯಾ ಖಾರಕ್ಕೆ? ಅಣ್ಣಂಗೆ ಸಪ್ಪೆ ಆಗಿದೆ, ಬರೀ ಹಾಲು ಕುಡಿದು ಖಾರ ಕುಡಿಲಿ ಅಂತ ತಿನ್ಲಿ ಅಂತ ನಿಮ್ಮ ಅಣ್ಣ ನಿಮ್ಮ ತಮ್ಮ. ಓಕೆ ಕುಶನಿಗೆ ಹಾಕ್ರಿ, ಅವಳಿಗೆ ಜ್ವರ ಅಲ್ವಾ ಗೈಸ್? ಜ್ವರ ಹೋಯ್ತು ಅಕ್ಕನಿಗೆ. ಅಕ್ಕ ಫುಲ್ ಆಕ್ಟಿವ್ ಆಗ್ಬಿಟ್ಟಳು ಗೈಸ್ ಇವಾಗ. ಕೆಮ್ಮು ಸ್ಟಾರ್ಟ್ ಆಯ್ತು. ಅಯ್ಯೋ ಒಂದ್ ಹೋದ್ರೆ ಒಂದ್ ಬರ್ತೈತಪ್ಪ ಇವಳಿಗೆ. ಅಲೋ ಕುಶನಿ. ಅವಳೇ ದೇವಣ ಅರ್ಥ ಆಗಿಲ್ಲ. ಏನ್ ಕುಶನಿ? ಎಲ್ಲ ಹಾಕ್ಬಿಡ್ತಾಳೆ, ನಾನು ಎತ್ ಮಾಡ್ಕೊಂಡಿದ್ದೀನಿ. ಹೌದಾ? ಮದರ್ ಇಂಡಿಯಾ ಆಯ್ ಮದರ್ ಇಂಡಿಯಾ ನಮಸ್ತೆ. ಇವತ್ತು ಗಣೇಶನ ವಿಸರ್ಜನೆ ಮಾಡ್ತಿದ್ದೀವಿ. ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ಯಾ? ಪ್ರಿಪ್ರೇಷನ್ ಏನು ಮಾಮೂಲಿ ಪೂಜೆ ಮಾಡ್ತಿದ್ದೀನಿ. ಸಾಯಂಕಾಲ ಒಂದ್ಸತಿ ಪೂಜೆ, ಮಧ್ಯಾಹ್ನ ಒಂದ್ಸತಿ ಪೂಜೆ, ಸಾಯಂಕಾಲ ಒಂದ್ಸತಿ ಪೂಜೆ ಮಾಡಿ ಸಂತೋಷವಾಗಿ ಹೋಗಿ ಬಾಪ ಮುಂದಿನ ವರ್ಷ ಅಂತ ಕಳಿಸ್ಕೊಡೋದು. ಇದು ಇವತ್ತು ಏನು ಮಾಡ್ತಿದ್ಯಾ ಗಣೇಶನ್ಗೆ? ಏನು ಮಾಡಿದ್ಯಾ ಸ್ಪೆಷಲ್ ಆಗಿ? ಗೈಸ್ ನಮ್ಮ ಗಣಪತಿಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಮದರ್ ಇಂಡಿಯಾ ಇದಕ್ಕೆ ಏನಂತಾರಮ್ಮ? ಇದಕ್ಕೆ ಬಾಳೆಹಣ್ಣು, ಇದಕ್ಕೆ ರಸಾಯನ ಮಾಡಿದ್ದಾರೆ, ಮತ್ತು ಕಡುಬು ಮಾಡಿದ್ದಾರೆ, ಮತ್ತು ಇದು ಅದಕ್ಕೆ ಫೇವ್ರೇಟು ಮೋದಕ, ಅದು ಫೇವ್ರೇಟ್ ಮಾಡಿದ್ದಾರೆ. ಸೊ 3 ದಿವಸ ಆಯ್ತು ನಮ್ಮ ಗಣೇಶ ನಮ್ಮ ಮನೆಗೆ ಕೂತ್ಕೊಂಡು. ಹಿಂಗೆ ಲೈಟ್ ಗೈಸ್, ಈ ಲೈಟ್ ಒಂದಿತ್ತು, ಅದು ಆಫೇ ಮಾಡಿಲ್ಲ ಗೈಸ್, ಆನೇ ಮಾಡಿದ್ವಿ ಪಾಪ ನಮ್ಮ ಗಣಪತಿ ಲೈಟಲ್ಲಿರಲಿ ಅಂತ. ಸೊ ಇವತ್ತು ನಾವು ಅಮ್ಮ ಡ್ಯಾನ್ಸ್ ಎಲ್ಲ ಆಡ್ತಾರಂತೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ. ಚೈತ್ರ ಡ್ಯಾನ್ಸ್ ಎಲ್ಲ ಮಾಡ್ಬೇಕು ನೀನು ಇವತ್ತು, ಓಕೆನಾ? ಡ್ಯಾನ್ಸ್ ಮಾಡಬೇಕು, ಅದು ಕಳ್ಸ್ಕೊಡ್ಬೇಕಾರೆ. ಕುಶಾನಿ ನೀನು ಕುಶಾನಿ ಓ ಇವಳಿಗೆ ಹಿಡಿತು ರೋಗ. ಕುಶಾನಿ ಇವತ್ತು ನೀನು ಡ್ಯಾನ್ಸ್ ಮಾಡ್ಬೇಕು, ಓಕೆನಾ? ಓಕೆ ಡನ್ ಅಂದ್ಬಿಡು. ಮಾಡಲ್ವಾ? ಮಾಡ ಹೋಗ್. ಕೈ ಮುಕ್ಕಳೆ ಕುಶಾನಿ, ಕೈ ಮುಗಿ ಹಂಗ ಬಿಡು. ಕೈ ಮುಗಿ ನೀಟಾಗಿ ಹೋಗಿ, ಅದು ಕೈ ಮುಗಿ ಹೋಗಲ್ಲಿ. ಹೋಗಿಲ್ಲ ನಿನ್ನ ಕೈನಾ? ಬೇಡ ಹೋಗ್. ಗೈಸ್ ಬಾಯಿ ತುಂಬ ಖಾರ ಆಗೋಡೆ, ಕಿರ್ಚ ಆಡ್ತಾವ್ರಿ ಪಾಪ. ಫಸ್ಟ್ ಟೈಮ್ ಹಾಕಿರೋದು ಅವನಿಗೆ? ಹಾಕಿದ್ದೀರಾ ಮುಂಚೆ? ಖುಷಿಯಾಗಿ ಹಾಕಿದ್ಯಾ ನೀನು? ಎಲ್ರಿಗೂ ಹಾಕಿದ್ಯಾ ಅವ್ರು? ಸೊ ಗೈಸ್ ಇವಾಗ ನಾವು ಗಣೇಶ ಬ್ಲಾಗ್ ಹಾಕಿದೆ ಗೊತ್ತಾ? ಸೊ ಲಾಸ್ಟ್ ಅಲ್ಲಿ ನಮ್ಮ ಭಾವ ಸ್ವಲ್ಪ ಕ್ವಶನ್ಸ್ ಕೇಳಿದ್ರು. ಸೊ ಅದು ಲಾಂಗ್ ಆದ ವಿಡಿಯೋ ಅಂತ ಅಲ್ಲಿ ಹಾಕಿಲ್ಲ, ಇವಾಗ ಹಾಕ್ತಿದ್ದೆ, ನೋಡ್ಕೊಂಡ್ ಬನ್ನಿ ಅದನ್ನ. ಸೊ ಗೈಸ್ ಇವಾಗ ಗಣೇಶ ಹಬ್ಬ ಹಿಂಗಿತ್ತು ನಮ್ಮ ಮನೇದು. ಸೊ ನಮ್ಮ ಭಾವ ಒಂದು 5 ಕ್ವಶನ್ಸ್ ಕೇಳ್ತಾರಂತೆ,
ಸೊ ಕೇಳಿ ನಾವು ಅದಕ್ಕೆ ಆನ್ಸರ್ ಮಾಡೋಣ, ಓಕೆನಾ? ಹಾಂ, ರೆಡಿನಾ? ಯಾರು ಆನ್ಸರ್ ಮಾಡ್ತಾರೆ? ಹೆಂಗೆ ಆನ್ಸರ್ ಮಾಡ್ತೀರಾ? ಹೆಂಗೋ ಒಂದು ಯಾರು ಆನ್ಸರ್ ಮಾಡಲಿ. ಆನ್ಸರ್ ಮುಖ್ಯ. ಆನ್ಸರ್ ಮಾಡಾದ್ಮೇಲೆ ಏನ್ ಸಿಗುತ್ತೆ ಗೆದ್ದೋರ್ಗೇನು? ಆನ್ಸರ್ ಮಾಡಾದ್ಮೇಲೆ ಎರಡು ಕಡುಬು ಜಾಸ್ತಿ. ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲ ಬರೀ ಹಿಂಗೆ ಇದ್ ಮಾಡು. ನಂಗೆ ಇನ್ನೂ ಪ್ರೈಸೇ ಬಂದಿಲ್ಲ, ನನ್ಗೆ ಗೆದ್ದಿರೋದು. ನಿಮ್ಮ ಪ್ರೈಸ್ ಎಲ್ಲ ಕಾಣಮ್ಮ ನಿನಗೆ, ನಿನಗೆ ಬೇರೆ. ಚಂದಂಗೆ ಇದ್ದಿದ್ದು. ಗಣೇಶನ ಸಹೋದರಿ ಯಾರು? ಸಿದ್ಧಿ ಬುದ್ಧಿ. ಮಕ್ಕಳವರು ಸಹೋದರಿ. ಸಹೋದರಿ ಯಾರು? ಸಹೋದರಿನಾ? ಸಹೋದರಿನೇ. ಪೂರ ಇವ್ರು ಹೇಳ್ತೀನಿ. ತಪ್ಪು ನೆಗೆಟಿವ್ ನೆಕ್ಸ್ಟ್. ಹಾ, ನಿಮ್ಗೆ ಗೊತ್ತಾ? ಹೌದು, ಗಣೇಶನ್ ಸಹೋದರಿ ಬೇರೆ ಇದ್ದಾರಾ? ಇದ್ರು 3 ಜನ ಅವ್ರೆ. 3 ಜನ ಬ್ರೋ? ಇಲ್ಲ ಇಲ್ಲ, ಹೇಳ್ತೀನಿ ತಪ್ಪಿಸ್ಕೊತಾ ಇಲ್ಲ ಅಲ್ಲ 3 ಜನ. ಯಾರು? ಟೈಮ್ ಇಲ್ಲ, ಲ್ಯಾಗ್ ಆಗುತ್ತೆ. ಅಶೋಕ ಸುಂದರಿ. ಅಶೋಕ ಸುಂದರಿನಾ? ಓ ಸಾರಿ, ದೇವಣ್ಣ ಗೊತ್ತಿರಲಿಲ್ಲ. ಮಕ್ಳು. ಓಕೆ. ಗಣೇಶನಿಗೆ ಅಕ್ಕಿ ಬೆಲ್ಲ ನೈವೇದ್ಯ ಯಾಕೆ? ಆನೆ ತಲೆ ಇರೋದ್ರಿಂದ ಅಕ್ಕಿ ಬೆಲ್ಲ ನೈವೇದ್ಯ ಅದು ಇಷ್ಟ. ಅದೇನಂತ ಹೇಳ್ತಾರೆ? ಏನಕ್ಕೆ ಬೇಕು ಅದು ನೈವೇದ್ಯ? ಅದು ತುಂಬಾ ಇಷ್ಟ, ಅದಕ್ಕೇನೆ. ಅಕ್ಕಿ ಬೆಲ್ಲ ಆನೆಗೆ ಇಷ್ಟ, ಮತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಯ್ತದೆ. ಕರೆಕ್ಟಾಗಿ ಅದು ಎಕ್ಸ್ಪ್ಲೈನ್ ಮಾಡಿ. ಅದು ಹೇಳಿ ಹೇಳಿ. ಪಂಚಾಮೃತ ಥರ ಇರುತ್ತೆ ಅದಕ್ಕೆ. ಯಾಕೆಂದರೆ ಆನೆಗಳಿಗೆ ಅಲ್ಲಿ ಕಾಡಲ್ಲಿ ಸಿಗೋದಕ್ಕಿಂತ ನಾಡಲ್ಲಿ ಸಿಗೋದು ಚೆನ್ನಾಗಿ ಇಷ್ಟ ಆಗುತ್ತೆ. ಓಕೆ, ಸಿಹಿ. ಕರೆಕ್ಟ್ ಆನ್ಸರು? ಅದು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ, ಇನ್ನ ಮಾಡ್ಬೋದು ಗುರು. ಅಷ್ಟೊಂದು ಹೇಳೋಕ್ಕಾಗಲ್ಲ, ನಾವು ಲೆಕ್ಚರ್ ಕೊಡೋಕ್ಕಾಗಲ್ಲ. ಸಿಂಪಲ್ ಆಗಿ ಸರಳ, ಸತ್ವ ಶುದ್ಧಿ, ಸುಲಭ ಲಭ್ಯತೆ, ಭಕ್ತಿ ಮುಖ್ಯವೆಂದು ಸೂಚನೆ ಅಷ್ಟೇ. ಯಾಕೆ ಅಂದ್ರೆ ಇದು ದೇವಣ್ಣ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು ಬಾಬಾ. ಓಕೆ. ನೆಕ್ಸ್ಟ್, ಮಹಾಭಾರತವನ್ನು ಬರೆದ ಸಾಧುವಿಗೆ ಗಣೇಶನ ಸಹಾಯ ಮಾಡಿದನು ಯಾರು? ಮಹಾಭಾರತವನ್ನು ಬರೆದ ಸಾಧುವಿಗೆ ಗಣೇಶನು ಸಹಾಯ ಮಾಡಿದನು ಯಾರದು? ಗಣೇಶನ ಸಹಾಯ ಮಾಡಮ್ಮನ ಯಾರಾದ್ರು ಅಂತ ಕೇಳಿದ್ರೆ? ಮಹಾಭಾರತವನ್ನು ಬರೆದ ಸಾಧುವಿಗೆ ಗಣೇಶನ ಸಹಾಯ ಮಾಡಿದನು ಯಾರದು? ಸಾಧು ಅಲ್ಲ, ಮಹಾಭಾರತ ಬರ್ದಿದ್ದೆ ವಾಲ್ಮೀಕಿ ಹೇಳಿದ್ದು, ಗಣೇಶ ಬರ್ದಿದ್ದು. ಮಹಾಭಾರತವನ್ನು ಬರೆದ ಸಾಧುವಿಗೆ ಗಣೇಶನು ಸಹಾಯ ಮಾಡ್ದ, ಅದ್ಯಾರದು? ಗೊತ್ತಿಲ್ಲ. ವ್ಯಾಸಮುನಿ. ಸಾಧು ಅಂತ ಹೇಳಿದೆ ನಾನು. ಗೊತ್ತಿಲ್ಲ ಗೈಸ್, ಇವಲ್ಲ ನಮ್ಗೆ ತುಂಬಾ ಕಷ್ಟ ಕೇಳ್ತಾವ ನಮ್ಮ ಬಾವ. ಓಕೆ, ಈ ತುಂಬಾ ಈಸಿ ಕೇಳ್ತೀನಿ. ಇದು ಯಾರು ಫಸ್ಟ್ ಹೇಳ್ತಾರೆ ನೋಡೋಣ. ಗಣೇಶನ ತಂದೆ ಯಾರು? ಶಿವ. ಈ ತರ ಇದ್ರೆ ಎಲ್ಲ ಹೇಳ್ತಾರೆ. ಅದೇಂಗೆ ಶಿವಪ್ಪ ಆಗ್ಬಿಡ್ತಾರೆ? ಪಾರ್ವತಿ ಹೊಟ್ಟೆಲಿ ಹುಟ್ಟು ಬಂದಿಲ್ಲ. ತಂದೆ ಹೆಸರು ಕೇಳಿದ್ದು ಪಾರ್ವತಿ ತಂದೆನಾ? ಓಕೆ, ನೆಕ್ಸ್ಟ್, ಗಣೇಶನ ಹೆಚ್ಚು ಇಷ್ಟಪಡುವ ಹೂವು ಯಾವುದು? ಇದು ನಪ್ಪ ಇದು. ಗರಿಕೆ. ಇಲ್ಲ 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 ಇದು ಇಲ್ಲ, ಇರು ಹೇಳ್ತೀನಿ ಒಂದು ನಿಮಿಷ. ಒಂದು ನಿಮಿಷ ಹೇಳ್ತೀನಿ ನಾನು. ಇಲ್ಲ ಇರಿ. ಗರ್ಕೆ ನಿಮ್ಮ ಮನೆಯಿಂದ ಬೀಳ್ತಾರೆ ರೆಡ್ಡು. ದಾಸವಾಳ ಅದು ಗೊತ್ತು. ಗೊತ್ತು. ಕರೆಕ್ಟ್ ಕರೆಕ್ಟ್. ನೋಡು, ಅವ್ರಿಗೂ ಗೊತ್ತು. ನನಗೆ ಗೊತ್ತು. ಅದನ್ನ ಇಡಕ ತಾರವ ಅಂದ್ಬಿಟ್ಟೆ. ನಾನು ಇರೋದೇ ದಾಸವಾಳ ಅಂತ. ಅದೊಂದೇ ಬರೀ, ಅದು ತುಂಬಾ ಇಷ್ಟ ಅದಕ್ಕೆ. ಓಕೆ, ಗಣೇಶನ ಹೆಚ್ಚು ಇಷ್ಟಪಡುವ ತಿನಿಸು? ಕಡುಬು, ಲಡ್ಡು, ಅದು ಮೋದಕ. ಮೋದಕ. ಓಕೆ, ಗಣೇಶನ ಯಾವ ಪರ್ವತದಲ್ಲಿ ವಾಸಿಸುತ್ತಾನೆ? ಇದು ಕರೆಕ್ಟ್. ಫಾಸ್ಟ್. ಇದು ಕಲ್ಲಂತೆ, ಕೈಲಾಸ. ಕೈಲಾಸ. ನೆಕ್ಸ್ಟ್. ಓಕೆ, ಒಂದರ ಹೇಳು. ಟ್ಯೂಬ್ಲೈಟ್ ಅವಳು. ಓಕೆ, ಗಣೇಶನಿಗೆ ಸಂಬಂಧಿಸಿದ ಪ್ರಸಿದ್ಧ ನದಿ ಯಾವುದು ಹೇಳಿ? ನದಿ ಇದು ನಮ್ಮ ಇದು ಹೆಬ್ಬಾಳ ಕೆರೆ, ಅದಕ್ಕೆ ಜಾಸ್ತಿ ಇಷ್ಟ. ಅದು ಅಲ್ಲೇ ತಗೊಂಡೋಗಿ ಬಿಡ್ತಾರೆ ಗಣೇಶನೆಲ್ಲ. ಗಣಪತಿ ನದಿ ಉಡುಪಿ ಜಿಲ್ಲೆಯಲ್ಲಿ ಇದೆ, ಕೇರಳದಲ್ಲಿ ಉಲ್ಲೇಖ. ಗಣಪತಿ ನದಿ. ಕುತ್ಕೊಳ್ಳೋ ಮಗ, ಆನ್ಸರ್ ಮಾಡೋಣ. ನೆಕ್ಸ್ಟ್, ಗಣೇಶನಿಗೆ ಸಂಬಂಧಿಸಿದ ಮಂತ್ರ ಯಾವುದು? ಓಂ ನಮ. ಓಂ ಗಂ ಗಣಪತಿಯೇ ನಮಃ. ನಾನು ಕರೆಕ್ಟಾಗಿ ಹೇಳಿದ್ದೆ, ನಮ್ಮ ಮಾವ ಬೇಗ ಹೇಳ್ಬಿಟ್ಟು. ಓಂ ಗಂ ಗಣಪತಿಯೇ ನಮಃ. ಓಕೆ, ಇದು ಹೇಳ್ಬೋದು. ಇದು ತುಂಬಾ ಈಸಿ. ಗಣೇಶನ ಸಹೋದರ ಯಾರು? ಸುಬ್ರಹ್ಮಣ್ಯ. ಕರೆಕ್ಟ್. ಓಕೆ, ನೆಕ್ಸ್ಟ್ ಇದು. ಗಣೇಶನಿಗೆ ಯಾಕೆ ಏಕದಂತ ಇದೆ?
ಒಂದು ದಂತ ಅದು ಅದು ವಿಸ್ತರಿಸಿ ಪರ್ವತ ಎತ್ತಕ್ಕೆ ಹೋದಾಗ ಒಂದು ದಂತ ಕಟ್ಟಾಗುತ್ತೆ. ಇಲ್ಲ ಅದು ಫೈಟ್ ಮಾಡ್ಬೇಕಾದ್ರೆ ಒಂದೇ ದಂತಲ್ಲಿ ಪರ್ವತ ಎತ್ತಿ ನಿಂತ ಹೋಗ್ತಾನೆ. ಅವಾಗ ಕಾರ್ಟೂನ್ ನೋಡಿದೀನಿ. ಇನ್ನೊಂದ್ ಕತೆ ಏನು? ಫೈಟಿಂಗ್ ಮಾಡ್ತಾ ಇದಾರೆ ಬ್ರೋ. ಫೈಟಿಂಗ್ ಮಾಡ್ಬೇಕಾದ್ರೆ ರಾಕ್ಷಸನ ಮೇಲೆ ಯುದ್ಧಕ್ಕೆ ಹೋದಾಗ ಅವಾಗ ಅವನೇನ ಹಿಂಗ್ ಬಿಸಾಕ್ತಾನೆ, ಅವಾಗ ಹಿಂಗ್ ಬಗ್ಗುತ್ತೆ, ಅವಾಗ ಒಂದ್ ಕೊಂಬಿಂಗ್ ಎದುರೋಗುತ್ತೆ. ಇವನು ಕಾರ್ಟೂನ್ ನೋಡಿ ಹೇಳ್ತಾವ ಅವನು. ಇನ್ನೊಂದು ಪರಶುರಾಮ ಕೋಪದಿಂದ ಮುರಿದಿದ್ದು. ಲಾಸ್ಟ್. ಓಕೆ, ನೆಕ್ಸ್ಟ್ ಗಣೇಶನಿಗೆ ಎಷ್ಟು ಕೈಗಳಿವೆ? 4. ನಾಲ್ಕಿದೆ. ರೂಪಾನುಸಾರ 2, 8, 12, 16 ಎಲ್ಲ ಇದೆ. ಒಟ್ಟು 4 ಇರೋದು. ಮಿನಿಮಮ್ 4. ಮಿನಿಮಮ್ 4, ಮ್ಯಾಕ್ಸಿಮಮ್ 8, 16 ಅದೇ. 16 ಇದೆ. ಓಕೆ, ಗಣೇಶನಿಗೆ ಸಂಬಂಧಿಸಿದ ಪ್ರಸಿದ್ಧ ಸ್ಥಳ ಕರ್ನಾಟಕದಲ್ಲಿ ಯಾವುದು? ಗಣೇಶನಿಗೆ ಇಡಗುಂಜಿ. ಅದೇ ಯಾವ ಪ್ಲೇಸ್ ಬರುತ್ತೆ? ಇಡಗುಂಜಿ ಗೋಕರ್ಣದಿಂದ ಮುಂದಕ್ಕಿದೆ. ದಕ್ಷಿಣ ಕನ್ನಡ ಇರಬೇಕು ಅನ್ಸುತ್ತೆ. ಉಡುಪಿ. ಇಡುಗುಂಜಿನ ಅದು? ಉಡುಪಿ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಅದು ಯಾವುದು ಕಾರವಾರ ಡಿಸ್ಟಿಕ್. ಸರಿ ಹೇಳ್ತೀರಿ, ನೀವು ಆನ್ಸರ್ ಮಾಡಿ. ಇಡಗುಂಜಿ ಆನ್ಸರ್ ಮಾಡ್ರಿ. ಗೊತ್ತಾಯ್ತಲ್ಲ. ಗುಂಜಿ ಗೋಕರ್ಣ. ಇಡಗಂ ಗಣಪತಿ ಶಿವಮೊಗ್ಗ, ಮಹಾಕೂಟದ ಗಣಪತಿ ಬಾಗಲಕೋಟೆ, ಮತ್ತೆ ಕೂದುಮಲಕೋಟೆ ಉಡುಪಿ. ಉಡುಪಿಗೆ ಇಡಗುಂಜಿ ತಾನೆ. ಗೊತ್ತಾಯ್ತಾ? ಯಾವ್ದು? ಬಾಯಿ ಓಡ. ಉಡುಪಿ ಗಣಪತಿಯನ್ನು ಕಟ್ಟೆ. ಬಪ್ಪ ಮೋರಯ್ಯ. ಓಕೆ, ಇನ್ನೊಂದು ಗಣೇಶನ 12 ಹೆಸರುಗಳಲ್ಲಿ ಅಟ್ಲೀಸ್ಟ್ 3 ಹೇಳಿ. ಗಣಪ. ಇಲ್ಲ ಹೇಳಿ. 4 ಜನನೋ 3 ಹೇಳಿ. ಗಜೋದರ, ಹಾ, ವಕ್ರತುಂಡ, ಹಾ, ದಂತವಕ್ರ, ಸಾಕ್ಬಿಡು. ಹೇಳಿ. ಹಾ, ಹೇಳು. ಹಾ, ವಿಘ್ನ ವಿನಾಶಕ, ಹಾ. ಗಣಪತಿ, ಏಕದಂತ, ಹ್ಮ್. ಆಮೇಲೆ ಗಜೇಂದ್ರ, ಗಜಮುಖ. ನಾನೇನಪ್ಪ ಕೋಟಿ ಸೂರ್ಯ ಸಮಪ್ರಭಾ. 3 ಹೇಳಿದಾರೆ ಇಲ್ಲ. ಅಷ್ಟೇ. ಇನ್ನ ಇದೆ ಎಷ್ಟು? ವಕ್ರತುಂಡ ಹೇಳಿದೀರಾ, ಮತ್ತೆ ಏಕದಂತ, ಏಕದಂತನೂ ಹೇಳಿದೀವಿ, ಗಜವಕ್ರ, ಲಂಬೋದರ, ವಿಕಟ, ವಿಘ್ನ ರಾಜೇಂದ್ರ, ಬಾಲಚಂದ್ರ, ವಿನಾಯಕ, ಗಣಪತಿ, ಗಜಾನನ. ಕೃಷ್ಣ ಪಿಂಗಾಕ್ಷ. ಥ್ಯಾಂಕ್ ಯು. ಆಯ್ತಾ? ಗಣೇಶನ ರೂಪಗಳಲ್ಲಿ ಯಾವ ರೂಪವನ್ನು ಮೂಷಕ ವಾಹನ ಎಂದು ಕರೆಯುತ್ತಾರೆ? ಇಲಿ. ಹಾ, ಕರೆಕ್ಟ್. ಮೂಷಕ. ನಿಂಗೆ ಹೇಳ್ಕೊಟ್ಟು ಹಂಗೆ ಹೇಳ್ತೀರಲ್ಲ. ಎಲ್ಲ ಇವನು ಕಲ್ತ್ಕೊಂಡಿದ್ದೆ, ಪರವಾಗಿಲ್ಲ. ಓಕೆ, ಇನ್ನೊಂದು ಲಾಸ್ಟ್ ಇದು ಗೊತ್ತಿರುತ್ತೆ. ಗಣೇಶ ಚತುರ್ಥಿ ಯಾವ ಹಿಂದೂ ಮಾಸದಲ್ಲಿ ಬರುತ್ತದೆ? ಭಾದ್ರಪದ ಶುದ್ಧ ಚೌತಿ. ನೋಡು, ಕರೆಕ್ಟಾಗಿ ಹೇಳ್ಕೊಡಿ. ಹಿಂಗೆ ಹೇಳ್ತಾರೆ ನೋಡಿ, ಪರ್ಫೆಕ್ಟ್ ತಲೆ ಮೇಲೆ ನೋಡ್ದಂಗೆ ಹೇಳ್ತಾರೆ, ಹೇಳ್ಕೊಟ್ಟಂಗೆ ಹೇಳ್ತಾರೆ. ಸೊ ಗೈಸ್, ನೋಡಿದ್ರೆ ವಿಡಿಯೋ ಹೆಂಗಿತ್ತು ಅಂತ. ಸೊ ಅದನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡಿದೆ ಅದನ್ನ ಈ ಬ್ಲಾಗಲ್ಲಿ. ಈಗ ವಿಸರ್ಜನೆ ಮಾಡೋ ಟೈಮ್ ಬಂದಿದೆ ಗೈಸ್. ನಮ್ಮ ಗಣಪತಿನ ಮದರ್ ಇಂಡಿಯಾ ಮಾಡುವ, ಪೂಜೆ ಮಾಡಿ ಬಿಡ್ಬೇಕು ತಾನೆ. ಈಗ ಮತ್ತೆ ಒಂದ್ಸರಿ ಪೂಜೆ ಮಾಡಬೇಕು. ದಿವಸಕ್ಕೆ ಹೆಸರಿ ಪೂಜೆ ಮಾಡ್ತೀವಮ್ಮ ಗಣೇಶನ್ಗೆ? ಬೆಳಗ್ಗೆ ಒಂದ್ಸಲಿ, ಸಾಯಂಕಾಲ ಒಂದ್ಸಲಿ. ಬೆಳಗ್ಗೆ ಒಂದ್ಸಲಿ, ಸಾಯಂಕಾಲ ಒಂದ್ಸಲಿ. ಸೊ ಈಗ ಈ ಬಕೆಟಲ್ಲೇ ಬಿಡ್ತೀವಿ ಗೈಸ್. ನಾವು ತೊಗೊಂಡೋಗಿ ಎಲ್ಲಿ ಕೆರೆಗೆ ಬಿಡಲ್ಲ, ಬಿಕಾಸ್ ಅದು ಚಿಕ್ಕದಲ್ವಾ. ಸೊ ಈ ಬಕೆಟಲ್ಲೇ ಬಿಟ್ಬಿಟ್ಟು, ಸೊ ಆ ನೀರನ್ನು ನಮ್ಮಮ್ಮ ಯೂಸ್ ಮಾಡ್ತಾರೆ ತುಳಸಿ ಗಿಡಕ್ಕಲ್ಲಮ್ಮ. ಮಣ್ಣು ಅಷ್ಟೇ ಹಾಂ ಉಪಯೋಗಿಸ್ಕೊಬೋದು, ಚೆನ್ನಾಗಿರುತ್ತೆ. ಓಕೆ, ನಮ್ಮ ಗಣಪತಿ ನೋಡಿ ಗೈಸ್, ಏನೋ ತಿಂದೇ ಇಲ್ಲ, ಎಲ್ಲ ಹಂಗೆ ಬಿಟ್ಬಿಡಿ. ತಿಳ್ಕೊಂಡ್ಬಿಟ್ಟಿದ್ದಾನೆ ಗಣಪತಿ. ಗಣಪತಿ ಯಾಕೆ ತಿಂದಿಲ್ಲ ಎಲ್ಲ ನೀನು? ತಿನ್ಬೇಕು ತಾನೆ ಎಲ್ಲ ನೀನು. ಹಾಂ, ಯಾಕೆ ತಿಂದಿಲ್ಲ ಗಣಪತಿ? ಹೇಳು ಯಾಕೆ ತಿಂದಿಲ್ಲ ಅಂತ. ಹೇಳಲ್ವಾ? ಸರಿ ಬಿಡಾಯ್ತು ಬೇಡ. ಸೊ ಗೈಸ್, ನಾವು ಫಸ್ಟ್ ಡೇನೇ ಬಿಡ್ಬೋದಿತ್ತು ನೀರಿಗೆ, ಬಟ್ ನಾವು ಕೂಣಿಸಿ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಾವು 3 days ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಬಿಡ್ತಿದ್ದೀವಿ. ಸೊ ಗಣೇಶನ 3 days, ಇಲ್ಲ 1 ಡೇಗೆ, ಇಲ್ಲ 5 daysಗೆ, ಇಲ್ಲ 9 daysಗೆ, ಈ ಆಡ್ ನಂಬರಲ್ಲಿ ಬಿಡ್ಬೇಕಲ್ಲಮ್ಮ. ಆಡ್ ನಂಬರ್ಸಲ್ಲಿ ಗಣೇಶನ ಬಿಡಬೇಕು. ಸೊ ಅದು ಏನಕ್ಕಂತ ದೇವ್ರ ನನಗೆ ಗೊತ್ತಿಲ್ಲ. ಅದು ಯಾಕೆ ಮಾತ್ರ ಇರೋದು ನಿಮಗೆ ಗೊತ್ತಿಲ್ವಾ? 2 ದಿವಸ 4 ದಿವಸ ಈ ಥರ ಎಲ್ಲ ಬಿಡಲ್ಲ. ಹಾಂ, ಬಿಡಿ ಸಂಖ್ಯೆ ಅದು ಏನಕ್ಕಾದ್ರೆ ಬಿಡಬೇಕು ಅಂತ ಗೊತ್ತಿಲ್ಲ. ಸೊ ಗೈಸ್, ಅಕಸ್ಮಾತ್ ನಿಮಗೆ ಏನೋ ಗೊತ್ತಿದ್ರೆ ಅದ್ರ ಬಗ್ಗೆ ದಯವಿಟ್ಟು ನಮಗೆ ತಿಳಿಸಿ, ನಾವು ತಿಳ್ಕೊತೀವಿ ಅದ್ರ ಬಗ್ಗೆ. ಏನಕ್ಕೆ ಬರೀ ಆಡ್ ನಂಬರಲ್ಲೇ ಬಿಡಬೇಕು ಗಣೇಶನ ಅಂತ? ಬರೀ 1, 3, 9 ಯಾಕೆ ಬಿಡಬೇಕು? 6 ಅಲ್ಲಿ ಬಿಡೋಂಗಿಲ್ಲ ಅಲ್ವಾ? 7 ಅಲ್ಲಿ ಬಿಡಬೇಕು. ಸೊ ಆ ಥರ ಏನಕ್ಕಂತ ನನಗೆ ತಿಳಿಸಿ. 7 ಆಡೇ ಕಣಮ್ಮ, ಬಿಡಲ್ಲ. 7 ಆಡಲ್ವಾ? 7 ದಿವಸಕ್ಕೆ ಬಿಡಲ್ಲ. ಬಿಡಲ್ವಾ 7 ದಿವಸಕ್ಕೆ? ಬಿಡೋದು. ಹಾಂ ಹಾಂ 5 ದಿವಸಕ್ಕೆ, ಹಾಂ. 11 ದಿವಸ. ಓ ಹಂಗೆ. ಖುಷಾನಿ ಅವಳು ಮಲ್ಕೊಂಡೆ ಎಬ್ರು ಕರ್ಕೊಂಡ್ಬಿಟ್ಟೆ ಗೈಸ್. ಅವಳು ಗಣೇಶ ಹಬ್ಬ ಪೂಜೆ ಮಾಡಿದಾಗೂ ಇದ್ದಿಲ್ಲ, ಗೌರಿ ಹಬ್ಬ ಪೂಜೆ ಮಾಡಿದಾಗೂ ಇದ್ದಿಲ್ಲ. ಅಟ್ಲೀಸ್ಟ್ ಇವಾಗ ಇರಲಿ ಅಂತ, ಅಟ್ಲೀಸ್ಟ್ ಗಣೇಶನ ಬಿಡ್ಬೇಕಾದ್ರೆ ಇರಲಿ ಅವಳು ಅಲ್ವಾ? ಅದೇ ಕರ್ಕೊಂಬಂದಿದ್ದೀನಿ. ಇವಾಗ ತುಪ್ಪದ ದೀಪದಲ್ಲಿ ಅದಕ್ಕೆ
ಪೂಜೆ ಮಾಡಿ ಅದಾದಮೇಲೆ ಬಿಡುವ. ಡೀಪ್ ಹೋಗ್ಬಿಟ್ಟವಳೆ ಬೇಡ್ಕೊಳೋದ್ರಲ್ಲಿ. ಸರಿ, ಒಂದು ಸಾಂಗ್ ಆಡೋಣ ಇವಾಗ. ಗೈಸ್, ಇವಾಗ ಒಂದು ಸಾಂಗ್ ಆಡ್ತೀವಿ ಗಣೇಶನ ಬಿಡೋಕ್ಕಿಂತ ಮುಂಚೆ. ಅದಕ್ಕೊಂದು ಸಾಂಗ್ ಆಡಿ ಬಿಡೋಣ, ಓಕೆನಾ? ಡ್ಯಾನ್ಸ್ ಅಂತ ಆಡೋಣ, ನಾವು ಸಾಂಗ್ ಆಡ್ತೀವಿ. ಅಪ್ಪ ಗಣಪತಿ, ಗುಣವಿಗೆ ಸ್ವಲ್ಪ ಆಶೀರ್ವಾದ ಮಾಡಪ್ಪ, ನೀನು ಬಲ ಕೊಡಪ್ಪ ಅವನಿಗೆ. ಗೈಸ್, ಇವರಿಬ್ಬರು ಟಾಮ್ ಆ್ಯಂಡ್ ಜೆರಿಗಳು ಜಗಳ ಆಡೋರು ಬೆಳಗ್ಗೆನೆ. ಯಾಕೆ ಗೊತ್ತಾ? ಬಾಲ್ ಕೊಟ್ಟಿಲ್ಲ ಅಂತ. ತಲೆ ಕುಶಾನಿ, ನೀವು ಬಾಲ್ ಕೊಟ್ಟಿ ಹತ್ತಾನೆ ನಿಂಗೋನು ನೋಡಿ ಮಾತಾಡ್ಸಿಲ್ಲ ಅವನ ಹತ್ರ, ಫ್ರೆಂಡ್ ಹತ್ರ, ಋತ್ವಿಕ್ ಹತ್ರ. ಋತ್ವಿಕ್, ಏನು ಮಾಡಿದ್ಲು ನಿಂಗೋಳು? ಏನು ಮಾಡಿದ್ಲು ನಿಂಗೆ? ಹೆಂಗೆ ಹಂಗೆ ಮಾಡಿದ್ಲಾ? ಯಾಕೆ ಕುಶಾನಿ ಹಂಗೆ ಮಾಡಿದೆ ಪಾಪ ಅವನಿಗೆ? ನಿಮ್ಮ ಫ್ರೆಂಡ್ ತಾನೆ ಅವನು. ಸೆಕೆಂಡ್ ಕೊಡು ಅವನಿಗೆ, ಸೆಕೆಂಡ್ ಕೊಡು ಅವನಿಗೆ. ಮೈಕ್ ವಾಸುದೇವಯ್ಯ ಹೇಳು ಹೇಳು ವಾಸುದೇವಯ್ಯ ನೆಪನ ಬರ್ತದೆ. ಹೇಳು ಸಾಂಗ್ ಹಾಡು. ನೆಪಿ ಏನಮ್ಮ? ಚಿಚ್ಚಿ ಪಕ್ಕಿ. ನೈಸ್, ನಮ್ಮ ಅಮ್ಮ ಲಿಪ್ಸ್ಟಿಕ್ ಹಾಕೊಂಡವ್ರೆ, ಅದಕ್ಕೆ ಲಿಪ್ಸ್ಟಿಕ್ ಹಾಕಿದ್ದೆ ಅಂತ ಕೇಳ್ತಾಳೆ ಕುಶಾನಿ. ಚಿಚ್ಚಿ ಪಕ್ಕಿಯ ನಿಂಗೂ ಬೇಕಾ ಲಿಪ್ಸ್ಟಿಕ್? ನಿಂಗೂ ಬೇಕಾ? ಬೇಡವಾ? ಚಿಚ್ಚಿ ಪಕ್ಕಿಯ ಬರೀ ಇದೊಂದು ಗೊತ್ತೋಳಿಗೆ ಲಿಪ್ಸ್ಟಿಕ್ ಹಾಕೋನವ್ರೆ, ಮೇಕಪ್ ಹಾಕೊಂಡವ್ರೆ, ಅದು ಮಾಡೋರೆ. ಇಲ್ಲಿ ಬಂದು ಪೂಜೆ ಮಾಡೋಣ ನಿಂಗೆ ಕಳ್ಳಿ. ನೋಡ ಹುಡುಗ ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಾನೆ. ನಾಳಮ್ಮ ಸಾಂಗ್ ಏನು? ವಾಸುದೇವಯ್ಯ ನೆಪನ. ನೋಡ್ದಾ? ನೀ ಹಾಡು ಹಾಡು. ಬರಲ್ಲ, ಲಿಪ್ಸ್ಟಿಕ್ ಹಾಕಿದ್ಯಾ ಅಷ್ಟೇ ಗೊತ್ತು ನಿನಗೆ. ಅವ್ರು ಇವರಿಬ್ರು ತಿರುಗ್ತವ್ರೆ ಗೈಸ್. ಸಾಕ್ಬಿಟ್ರು ಏನು ಜೂಟ್ ಮಾಡ್ತೀರಿ ಇಬ್ರು. ಅವಳು ನೋಡೇ ಚಿತ್ರ ಹಾಕು. ಗಣಪತಿಗೆ ಹಾಕ್ರಿ, ಇಬ್ರು ಹಾಕ್ರಿ. ಅವಳು ಹಂಗೆ ಹೋಗ್ಬಿಟ್ಟಾಳೆ. ಹಾಕ್ರಿ, ಇಬ್ರು ಹಾಕ್ರಿ. ಹಾಕು ಶನಿ. ಅಲ್ಲೇ ಹಾಕ್ಬಿಡ್ಲಿಲ್ಲ, ಆರ್ತಿಗೆ ಹಾಕ್ಬಿಟ್ಲು. ಕೈ ಮುಗಿರಿ ಇಬ್ರು. ಕೆಳಗಡೆ ಬೀಳು. ಸೊಂಟನೇ ಬಗ್ಸಲ್ಲ ಅವಳು. ಒಯ್ಯಿ ಸ್ಟೈಲ್ ಮಾಡ್ತಾಳೆ, ಸ್ಟೈಲ್ ಗಣೇಶ ಮುಂದೆ. ಡ್ಯಾನ್ಸ್ ಮಾಡಿರಿ ಇಬ್ರು, ಡ್ಯಾನ್ಸ್ ಮಾಡಿರಿ ಇಬ್ರು, ಡ್ಯಾನ್ಸ್ ಮಾಡಿರಿ ಇಬ್ರು. ಹಾಂ, ಕಮಾನ್ ಡ್ಯಾನ್ಸ್ ಕುಸೇನೆ, ಡ್ಯಾನ್ಸ್ ಮಾಡಿರಿ ಇಬ್ರು ಗಣೇಶ ಮುಂದೆ. ಸೊ ಗೈಸ್, ಇವಾಗ ಗಣೇಶ ಬಿಡೋಕ್ಕಿಂತ ಮುಂಚೆ ಒಂದು ಸಾಂಗ್ ಆಡ್ತೀವಿ ನಮ್ಮ ಗಣಪತಿಗೆ. ಹಾಡೋ ಚಿತ್ರ 3, 2, 1 ಸ್ಟಾರ್ಟ್. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಸೊ ಚೆನ್ನಾಗಿ ಆಡಿದ್ವಿ ಇಬ್ರು ಸಾಂಗು. ಸೊ ಐ ಹೋಪ್ ನಿಮಗೆ ನಮ್ಮಿಬ್ರು ವಾಯ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಕರ್ಕಶವಾಗಿದೆ, ದಯವಿಟ್ಟು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಗಣಪತಿಗೆ ನಮ್ಮ ಕಡೆಯಿಂದ ಒಂದು ಟ್ರಿಬ್ಯೂಟ್ ಕೊಟ್ಟಿರೋದು. ಸೊ ಈಗ ನಮ್ಮ ಗಣಪತಿನ ವಿಸರ್ಜನೆ ಮಾಡುವ. ಲೆಟ್ಸ್ ಡೂ ಗೈಸ್. ಇವಾಗ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಗಣಪತಿನ ವಿಸರ್ಜನೆ ಮಾಡ್ಬೇಕಾದ್ರೆ ಇಬ್ಬರು ಡ್ಯಾನ್ಸ್ ಮಾಡೋ. ಓಕೆ, ಡ್ಯಾನ್ಸ್ ಮಾಡೋಕೆ ಇಬ್ರು. ಓಕೆನಾ? ನೋಡ್ರಿ, ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಹೆಂಗೆ ಕೂತ್ಕೊಂಡವ್ರೆ. ಆಹಾ, ಬೆಳಗ್ಗೆನೆ ಅವು ಮುಂಗ್ಸೆ ಆಗಿದ್ರು, ಇವಾಗ ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ಫ್ರೆಂಡ್ಸ್ ಅಂದರೆ ಹಿಂಗೆ ಅಲ್ವಾ? ಸೊ ಈಗ ಫಸ್ಟು ಗಣೇಶ ಬಿಡೋಕ್ಕಿಂತ ಮುಂಚೆ ನಾವು ಈ ಬಕೆಟ್ಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದಾದಮೇಲೆ ನಾವು ಅದಕ್ಕೆ ವಿಸರ್ಜನೆ ಮಾಡಬೇಕು. ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ತಿರ್ಗಿ ಡ್ಯಾನ್ಸ್ ಮಾಡ್ರಿ. ನಡೀರಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ನಡೆಯೋ, ಮುಂದೆ ಎಲ್ಲಿ ತಿರ್ತಿಲ್ಲ ನೀನು. ಮುಂದೆ ನಡೆಯೋ. ಗಣಪತಿ ಬಪ್ಪ. ಡ್ಯಾನ್ಸ್ ಮಾಡ್ರಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ ಮೋರ್ಯ. ಡ್ಯಾನ್ಸ್ ಮಾಡ್ರೋ.
ಮೋರ್ಯ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ. ಅಲ್ಲಿ ನೋಡು ಗಣೇಶ, ಇಲ್ಲಿ ನೋಡು ಗಣೇಶ ಗಣೇಶ. ನಾನು ಸುತ್ತಬೇಕಾ ಲೆಫ್ಟ್ ರೈಟ್ಗ 1 2 2 3. ದೇವ್ರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ. ಇಟ್ಕೊಳ್ರಿ ಬಿಡ ಹೊರಗಡೆ ಇಟ್ಕೊಳ್ರಿ. 1 2 3 ಮುಡುಕ್ಸ್ಬೇಕು ಹಿಂಗೆ ಗೈಸ್. ಒಳಗಡೆ ಬುಡು 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 ಅಂತ ನೀರು ಹೋಗ್ತಿದೆ ಗೈಸ್. ಅಪ್ಪ ದೇವರೇ ಕಾಪಾಡಪ್ಪ ಎಲ್ರಿಗೂ. ಫೈನಲಿ ನಾವು ಗಣಪತಿನ ವಿಸರ್ಜನೆ ಮಾಡಾಯಿತು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಂದ್ಸರಿ ಗಣಪತಿ ಇಷ್ಟೊತ್ತು ನಮ್ಮ ಮನೇಲಿ ಇದ್ಬಿಟ್ಟು ಇವಾಗ ಅದನ್ನ ವಿಸರ್ಜನೆ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಸುಮಾರು ಜನ ಎಷ್ಟೋ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಗಣೇಶ ತೊಗೊಂಬಂದಿರ್ತಾರೆ. ಸೊ ಅವ್ರು ಬಿಡಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಬಿಡ್ತಾರೆ. ಸೊ ನಮಗೂ ಬೇಜಾರಾಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ವರ್ಷ ಮತ್ತೆ ಬಪ್ಪ ಗಣಪತಿ ಮನೆಗೆ. ಗಣಪತಿನ ಏನಕ್ಕೆ ವಿಸರ್ಜನೆ ಮಾಡಬೇಕು ಅಮ್ಮ? ಗಣಪತಿನ ಏನಕ್ಕೆ ವಿಸರ್ಜನೆ ಮಾಡಬೇಕು? ಅವ್ರು ಮತ್ತೆ ಅವ್ರ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಕಳ್ಸ್ಕೊಡ್ಬೇಕು ಸಂತೋಷವಾಗಿ. ಅದಕ್ಕೆ ಬರ್ಮಾಡ್ಕೋಬೇಕು, ಸಂತೋಷವಾಗಿ ಕಳ್ಸ್ಕೊಡ್ಬೇಕು. ಅದಕ್ಕೆ ಅದನ್ನ ವಿಸರ್ಜನೆ ಮಾಡೋದು. ಸೊ ಅದನ್ನ ಮತ್ತೆ ಮುಂದಿನ ವರ್ಷ ಬರಬೇಕಲ್ಲ, ಅದಕ್ಕೆ ಕಳಿಸ್ಬಿಟ್ಟು ಮತ್ತೆ ಬರ್ಸ್ಬೇಕು. 3 ವರ್ಷ ಮುಂದಿನ ವರ್ಷ ಲಾಸ್ಟ್ ಮಾಡೋದಾದ್ರೆ ಮಾಡ್ಕೊಂಡು ಹೋಗ್ಬೋದು. ಸೊ ಗ್ರ್ಯಾಂಡ್ ಆಗಿ ಮಾಡೋಣ ನೆಕ್ಸ್ಟ್ ವರ್ಷ, ಓಕೆನಾ? ಮಸ್ತಾಗಿ ಫುಲ್ ಡೆಕೋರೇಷನ್ ಮಾಡಿ ಮಾಡೋಣ, ಓಕೆ ಬಿಟ್ಬಿಡೋಣ. ಸೊ ಗೈಸ್ ಹಿಂಗಿತ್ತು ವಿಸರ್ಜನೆ ಮಾಡಿಬಿಟ್ಟು ಕಳ್ಸ್ಕೊಟ್ಬಿಟ್ಟು ನಾವು. ಸೊ ಗೈಸ್ ಹಿಂಗಿತ್ತು ನಮ್ಮ ಗಣಪತಿ ವಿಸರ್ಜನೆ ವ್ಲಾಗು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಇದೆ ನಾನು ಅನ್ಕೋತೀನಿ. ಸೊ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್. ಬಾಯ್.